ಅವುಗಳಲ್ಲಿ ಒಂದು ಸರ್ಕಾರದ ವಶದಲ್ಲಿದೆ, ಇನ್ನೊಂದು ಧರ್ಮಪ್ಪನ ಹತ್ರ ಇದೆ, ಮತ್ತೊಂದು ತಾಯವನ ಹತ್ರ ಇದೆ, ಕಡೆಯದು ಆ ರಾಮಪ್ಪನ ಹತ್ರ ಇದೆ. ಇವುಗಳೆಲ್ಲ ನನ್ನ ಕೈ ಸೇರ್ಬೇಕಾದ್ರೆ ಆ ವಿನೋದ ರುದ್ರ ಅಡ್ಡಿ ಆಗ್ಬಾರ್ದು ಅಂತ ಅವ್ರನ್ನ ಮುಗಿಸೋಣ ಅಂತಿದ್ದೆ. ಆದ್ರೆ ಆಗ್ಲಿಲ್ವಲ್ಲ. ಜೊತೆಗೆ ಆ ರಾಮಪ್ಪನ ಸೋದರಳಿಯ ವಿಕ್ರಮ್ ಬೇರೆ ಹೊಸದಾಗಿದ್ದಾನೆ. ಏನ್ ಮಾಡ್ಲಿ ಏನೇ ಆದ್ರೂ ಸರಿ, ಆ ವಜ್ರದ ಕಿರೀಟ ನನ್ನ ಕೈ ಸೇರೋವರೆಗೂ ನನ್ನ ಮನಸ್ಸಿಗೆ ಆಗುವುದಿಲ್ಲ. ನೀನೇನು ಯೋಚನೆ ಮಾಡಬೇಡ. ಯಾರನ್ನೇ ಇಲ್ಲಿಗೆ ಹೇಗೆ ಬಂದ್ರೆ? ನಾನು ಯಾರಾದ್ರೂ ಏನು ಹೇಗೆ ಬಂದ್ರೆ? ನಿನಗೆ ಬೇಕಾಗಿರೋದು ಆ ಕಿರೀಟಿಗೆ ಸಂಬಂಧಪಟ್ಟ ಬಿಗಿ ಕೈಗಳು ತಾನೆ. ನಿನ್ನ ಕೈಲಿಲ್ಲ ಆಗತ್ತೆ. ನನ್ನ ಹತ್ರ ಎಂಥವ್ರಿದ್ದಾರೆ ಗೊತ್ತಾ? ನಿನ್ನ ಶಕ್ತಿ ಎಷ್ಟು ಅಂತ ನನಗೆ ಗೊತ್ತಾಯ್ತು. ನಿನಗೆ ಕಿರೀಟ ಬೇಕಾದ್ರೆ ನಿನ್ನ ಸಹಾಯ ನನಗೆ ಬೇಕು. ಹೌದು ಸರ್, ಗಲಾಟೆ ಗಲಾಟೆ. ನಾನು ಸುಮ್ಮನೆ ಬಿಡ್ತೀನಾ? ಲಾಡಿ ಬಾರಿಸಿ ಲಾಕಪ್ಪ ತಳ್ಳಿ ಬಂದ್ಬಿಟ್ಟೆ. ಹೌದು ಸರ್. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ಏನ್ರಿ ಊರಲ್ಲಿ ಎಲ್ಲಿ ನೋಡಿದ್ರೆ ನಿಮ್ ಮಳಿನ ವಿಷಯನೇ ಮಾತಾಡ್ತಾ ಇದ್ದಾರೆ? ನಮ್ ಜನ ಬುದ್ಧಿ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಏನಾದ್ರು ಹೊಸದನ್ ಕಂಡ್ರೆ ಅದ್ನ ಹಿಡ್ಕೊಂಡ್ಬಿಡ್ತಾರೆ. ಅವನೇನೋ ಕರಾಟೆ ಗಿರಾಟೆ ಏನೋ ಕಲ್ತ್ಕೊಂಡ್ ಬಂದವನಂತೆ. ಅದಕ್ಕೆ ಇವನ ಹಟ್ಟದ ಮೇಲೆ ಕರ್ಕೊಂಡೋಗಿ ಕುಣ್ಸವ್ರೆ. ಎಷ್ಟೇ ಆದ್ರೂ ನಮ್ಮೆಷ್ಟು ರಂಗಪ್ಪನವ್ರ ಮಗ ಅಲ್ವೇ? ಅದಕ್ಕೆ ನನಗೂ ಅಭಿಮಾನ. ಆದ್ರೂ ನನಗೊಂದು ಸಂದೇಹ ಸರ್. ಏನ್ರಿ ಅದು? ಅವರಪ್ಪ ಬುದ್ಧಿವಂತಲ್ಲಿ ಐನಾತಿ ಪಂಡಿತರೇ ಆಗಿದ್ರು ಸರ್. ಇವರ ಬುದ್ಧಿವಂತೆಲ್ಲ ಬಿಟ್ಬಿಟ್ಟು ಜನ್ಮ ಮೈ ಕೈ ಮುರಿಯೋದನ್ನ ಕಲ್ತ್ಕೊಂಡ್ ಬಂದವಲ್ಲ ಸರ್. ರೀ ದಾಸಪ್ಪ, ಕರಾಟೆ ಅಂತಂದ್ರೆ ಮೈ ಕೈ ಮುರಿಯೋದಲ್ಲ ರೀ, ಅದು ಒಂದು ಕಲೆ. ನಿಮ್ ಬುದ್ಧಿಗೆ ಅದೆಲ್ರಿ ತಿಳಿಬೇಕು. ನೋಡಿ ರಾಮಪ್ಪನವ್ರೆ, ಹುಲಿ ಹೊಟ್ಟೆಲಿ ಇಲಿ ಹುಟ್ಟಲ್ಲ, ಹುಲಿನೇ ಹುಟ್ಟುತ್ತೆ. ತಂದೆಯಂತೆ ಮಗನು ಪ್ರತಿಭಾಶಾಲಿ ಹಾಗೆ ಆಗ್ತಾನೆ. ಲಕ್ಷ್ಮಿ ಎಲ್ಲಿ ನಿನ್ನ ಯಜಮಾನ? ಹೇಳಲ್ವಾ? ಬೇಡ ಹೋಗು, ನಾನೇ ಹುಡುಕೋತೀನಿ. ರುದ್ರ, ರುದ್ರ ಎಲ್ಲದ? ಏ ರುದ್ರ, ರುದ್ರ, ಏ ರುದ್ರ, ಯಾಕೋ ಸಪ್ಕಿದ್ಯಾ? ಏನಾಯ್ತು? ಏನಿಲ್ಲ. ಏನೇನಿಲ್ಲ. ಒಳ್ಳೆ ಖುಷಿಯಾದ ಸಮಾಚಾರ ಹೇಳೋಣ ಅಂತ ಓಡ್ ಬಂದ್ರೆ ಆಕಾಶ ತಲೆ ಮೇಲೆ ಬಿದ್ದು ಅನ್ನಕ್ ಕೂತಿದ್ಯಾ. ಏನಾಯ್ತು? ನಂದಿರ್ಲಿ, ನಿನ್ ವಿಷಯ ಹೇಳು. ಹೇಳ್ಬೇಕು ಅಂತ ಇಷ್ಟು ದೂರ ಬಂದಿದ್ದೀನಿ, ಹೇಳ್ದೆ ಇರ್ತೀನ. ಇದು ರುದ್ರ, ಏನದು? ನಿನ್ನ ಹತ್ರ ನಾಚಿಕೆ. ನಾ ಪ್ರೀತಿಸ್ತಾ ಇದ್ದೀನಿ. ಯಾರನ್ನ? ಕಣಿಕೆ. ಇನ್ಯಾರನ್ನ? ಒಂದು ಹುಡುಗಿನ. ಯಾಕೋ? ಹುಡುಗಿರ್ ಸಮಾಚಾರ ನಿನಗಿನ್ನೂ ಗೊತ್ತಿಲ್ಲ ಕಣ. ಮಹಾ ಘನಂದಾರಿ ಪಂಡಿತ ಇವನು ಹುಡುಗಿರ ವಿಚಾರ ಗೊತ್ತಾದಂಗೆ ಮಾತಾಡ್ತಾನೆ. ಅದೆಲ್ಲ ಇರ್ಲಿ, ಮೊದಲು ಆ ಹುಡುಗಿ ನೀನು ಪ್ರೀತಿಸ್ತಾ ಇದ್ದಾಳ ಅಂತ ವಿಚಾರ. ಅದರಲ್ಲಿ ನಿನಗೆ ಸಂದೇಹನೇ ಬೇಡ ಮರಿ. 100%. ಯಾಕೆ
200% ನನ್ನ ಪ್ರೀತಿಸ್ತಾಳೆ ನನ್ನ ಭಾಗ್ಯ. ಯಾವ ಭಾಗ್ಯನೋ? ಅದೇ ದೋಸೆ ದಾಮೋದರನ್ ತಂಗಿ ಬೆಣ್ಣೆ ಭಾಗ್ಯ. ಓ, ಆ ಹುಡುಗಿನ? ಒಳ್ಳೆ ಹುಡುಗಿ, ಅದೃಷ್ಟ ಮಾಡಿದ್ದೆ. ಯಾರು, ನಾನಾ ಅವಳ? ಇಬ್ರುನು. ರುದ್ರ 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 ಬರ್ತೀನಿ ಅಂತ ಹೇಳಿದ್ದೆ, ಹೋಗ್ಬಿಟ್ಟು ಬರ್ಲಾ? ಹೋಗ್ಬಿಟ್ಟು ದೇವ್ರು ಒಳ್ಳೇದ್ ಮಾಡಿ. ಬಂಗಾರಿ, ಬಂಗಾರಿ, ಏನ್ ನೋಡ್ತಿದ್ದೆ? ಈಗಲೇ ಏನು ನೋಡ್ಬೇಡ. ಆ ಎದುರೋಟ್ಲಾಗೆ ಕುಳ್ಳ ಅವನಲ್ಲ, ಅವನು ನಮ್ ಮನೆ ಮೇಲೆ ಉದ್ದಿನ ಕಣ್ಣು ಮಡಗವನೆ. ಹುಷಾರು. ನೀನೇನ್ ಹೆದರ್ಕೋಬೇಡಪ್ಪ, ಅವಂದು ಹದ್ದಿನ ಕಣ್ಣಾದ್ರೆ ನಂದು ಅವನ್ಕಿಂತ ಜೋರೆ. ಅವನೇನಾರು ನಮ್ ಮನೆ ಬಾಗ್ಲ ಹತ್ರ ಬಂದ್ರೆ ಅವನ್ ಕಣ್ಣ ರಣ ಹತ್ತರ ಕೊಟ್ಬಿಡ್ತೀನಿ. ಕುಕ್ಕಿಸ್ಕೋಬೇಡ, ಹುಷಾರು. ಕಲ್ಲೇಸ ನೀ ಯಾಕೆ ಬಂದೆ ಹೊರಕ್ಕೆ? ನಡೆ ಹೊರಗೆ. ತಿರ್ಗ ಇಲ್ಲ ನಡಿ ಒಳಗೆ. ಹಾಗ್ಯಾ, ಯಾಕೋ ದೋಸೆ ಹೇಳ್ತಾನೆ ಇಲ್ಲ, ಹಿಟ್ಟು ಸರಿ ಇಲ್ಲ ಅಂತ ಕಾಣುತ್ತೆ. ಸ್ವಲ್ಪ ನೋಡಮ್ಮ, ನಾ ಸ್ವಲ್ಪ ಹೊರಗೋಗಿ ಬರ್ತೀನಿ. ಹಿಟ್ಟು ಸರಿಯಾಗಿದೆಯಲ್ಲಣ್ಣ? ಹಾಗಾದ್ರೆ ಚವ ಸರಿ ಇಲ್ಲ ಅಂತ ಕಾಣುತ್ತೆ, ಸ್ವಲ್ಪ ನೋಡ್ಕೊ, ನಾ ಸ್ವಲ್ಪ ಹೊರಗೋಗಿ ಬರ್ತೀನಿ. ಬಂಗಾರಿ, ನನ್ನ ರಾಣಿ, ನನ್ನ ಸಿಂಗಾರಿ, ನನ್ನ ವಯ್ಯಾರಿ. ನಾನೇ ಸುತ್ತಾ ಇದ್ದೀನಿ. ನೀವಲ್ಲ, ನಿಮ್ ಕಂಬಿ. ಬಂಗಾರಿ, ಒಂದು ಬೆಣ್ಣೆ ದೋಸೆ ಹಾಕಿ ಕೊಡಕ್ಕೆ ಇಷ್ಟೊತ್ತ? ಎಷ್ಟೊತ್ತಣ್ಣ? ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಮೂಕರಣ್ಣ, ಬೆಳಿಗ್ಗೆ ಬೆಣ್ಣೆ ಭಾಗ್ಯ ದೋಸೆ ತಿನ್ನಕ್ಕೆ ಇಷ್ಟು ಜನ ಕಾಯ್ಕೊಂಡವ್ರೆ. ನಿಂಗೆ ಮಹ ನನಗಿಲ್ವಾ? ಆಗ್ಲೇ ಹೇಳ್ದ್ನಲ್ಲಣ್ಣ, ಕುಕ್ಕದ್ ಬಡಿ ಅಂತ. ಭಾಗ್ಯವು ನನ್ಗೊಂದು ಸ್ಪೆಷಲ್ ಬೆಣ್ಣೆ ಮಸಾಲ ತಗೊಂಡು ಅರ್ಜೆಂಟ್ ಆಗಿ. ಅದೇನಯ್ಯ ನಿಂದು ಮಹಾ ಅರ್ಜೆಂಟು? ಅದೇ ನಮ್ಮ ಸ್ಪೆಷಲ್ ಶೇಫು.
ತುಂಬಾ ರುಚಿಯಾಗಿದೆ. ಇನ್ನೊಂದು ಹಾಕೊಡ್ಲಾ? For more updates, like, comment, subscribe to our channel.